ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡ್ತಾ ಇರ್ಬೋದು, ನೀವು ವಿಡಿಯೋ ನೋಡಿದಷ್ಟೇ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗಿದ್ದಾರೆ ಅಂತ. ಹೌದು, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗಿನ ಜಾವ 3 ಗಂಟೆ ಆಗಿತ್ತು ನಾವು ಹೊರಟಾಗ. ನೋಡ್ತಾ ಇರ್ಬೋದು, ಇವಾಗ ನಾನು ನನ್ನ ಹಸ್ಬೆಂಡ್ ಗೇಟ್ ಹತ್ರ ನಿಂತಿದ್ವಿ. ಈಗ ಬಸ್ ಬಂತು, ಬಸ್ ಹತ್ತಿ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಕೂತಿದ್ವಿ, ಬಸ್ ಇನ್ನೂ ಬಸ್ ಬಂದಿರಲಿಲ್ಲ ಅಂತೇಳಿ. ಇವಾಗ ಬಸ್ ಬಂತು, ಶಾಲಿಗ್ರಾಮ ಬಸ್ಸಿಗೆ ಹತ್ತಿದ್ವಿ. ನೋಡ್ತಾ ಇರ್ಬೋದು ಎಲ್ಲ ಹೇಗೆ ಕೂತಿದ್ದೀವಿ ಅಂತ. ಶೀತಲ್ಲಿ ಬಂದ್ವಲ್ಲ, ಹಂಗಾಗಿ ಅಲ್ಲೊಂದು ಬರ್ತಾ ದಾರಿಲಿ ಒಂದು ಕೆರೆ ಕಾಣಿಸ್ತು. ನಂಗೆ ತುಂಬಾ ಇಷ್ಟ ಆಯಿತು ಆ ಕೆರೆ. ನೋಡ್ತಾ ಇದ್ದಂಗೆ ಚೆನ್ನಾಗಿತ್ತು, ದೊಡ್ಡಾಗಿತ್ತು. ಅಲ್ಲಿಂದ ಬಂದು ಶಾಲಿಗ್ರಾಮ ಬಸ್ ಇಳಿದ್ವಿ. ಈಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಬೆಳಗಿನ ಜಾವ 3 ಗಂಟೆಗೆ ಹೊರಟು ಬಂದ್ವಲ್ಲ, ಹಂಗಾಗಿ ಹೀಗೆ ತಿಂಡಿ ತಿನ್ನೋಣ ಅಂತ ಹೋಟೆಲ್ ಹತ್ರ ಬಂದ್ವಿ. ತಿಂಡಿ ತಿಂತಾಯಿದ್ವಿ. ನಾನು ಇಡ್ಲಿ ವಡೆ ತಗೊಂಡಿದ್ದೆ, ನನ್ನ ಮಕ್ಕಳು ಇಡ್ಲಿ ವಡೆ ತಗೊಂಡ್ರು, ನನ್ನ ಹಸ್ಬೆಂಡ್ ಪೂರಿ ತೊಗೊಂಡಿದ್ರು. ಈಗ ನಾವಿಲ್ಲಿ 4 ಜನ ಬರ್ತಾ ಇರೋದು. ಅಲ್ಲಿಂದ ನಮ್ಮ ಅಮ್ಮ, ಇನ್ನೊಂದು ಫುಲ್ ನಮ್ಮ ಫ್ಯಾಮಿಲಿಯೇ ಬರ್ತಾಯಿದೆ. ಯಾಕೆ ಅಂತ ಅಂದರೆ ಎಲ್ಲ ನಾವು ಒಟ್ಟಿಗೆ ಬಂದು ಪೂಜೆ ಮಾಡಿಸೋದು, ಹಾಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ಲು ಬರ್ತಾಯಿದ್ದಾರೆ. ಅಲ್ಲಿ ನಮ್ಮ ಹಸ್ಬೆಂಡ್ ಮುಡಿ ಕೊಡ್ತಾರೆ, ನನ್ನ ಮೈದನ ಎಲ್ಲ ಮುಡಿ ಕೊಡ್ತಾರೆ. ಹಾಗಾಗಿ ಹೋಗ್ತಾ ಇದ್ವಿ. ಹಣ್ಣುಕಾಯಿ ತೊಗೊಳ್ಳೋಣ ಅಂತೇಳಿ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಈಗ ಹಣ್ಣುಕಾಯಿ ಎಲ್ಲ ತೊಗೊಂಡ್ವಿ. ಈಗ ಅಲ್ಲಿ ನಾವು ಎಷ್ಟು ದೇವರಿಗೆ ಪೂಜೆ ಮಾಡಿಸ್ತೀವಿ ಅಂತ ನೀವು ನೋಡ್ಬೋದು. ನಾವು ಇಡೀ ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡಿಸ್ಬೇಕಲ್ಲಿ ಹೋದರೆ. ಸ್ವಲ್ಪ ವಾಯ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬರ್ಬೋದು ನೀವು ಹೋಗಿ. ಈಗ ನಮ್ಮ ದೇವ್ರ ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ. ಬಸ್ಸೆಲ್ಲ ಇಳಿದು ಆಯಿತು. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದ್ವಿ. ಈಗ ಟೈಮ್ ಬಂದು ಎಷ್ಟಾಯ್ತಲ್ಲೇ, 11 ಗಂಟೆ ಹತ್ರ ಆಯಿತು ನೋಡಿ. ಎಲ್ಲ ಹೋಗ್ತಿದ್ದಾರೆ ಮುಂದೆ 3 ಜನನು. ಇದೆ ನಮ್ಮ ಮನೆ ದೇವ್ರ ದೇವಸ್ಥಾನ. ಒಳಗಡೆ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಪ್ಪ ಮಗಳು ಕೈ ಹಿಡ್ಕೊಂಡೇ ಹೋಗಬೇಕು. ಎಲ್ಲಿ ಕೂತ್ಕೊಳ್ಳೋದೀಗ? ನೆರಳಲ್ಲಿ ಎಲ್ಲರೂ ಅಂತ ಕೂತ್ಕೋಬೇಕು. ನಮ್ಮ ಏನಿದು? ಬುಗ್ರಿದು ಅಲ್ವಾ? ಬುಗ್ರಿ ಇದ್ರದ್ದು, ನೀಲಗಿರಿ ಮರದ್ದು. ಸುರ್ಗಿ ಮರನ ಇದು? ಹಂಗೆ ಇರೋದು ನೀಲಗಿರಿ ಮರ ಥರನೇ ಅಲ್ವಾ? ಸುರ್ಗಿ ಮರ ಇದು. ನೀಲಗಿರಿ ಮರ ಬೇರೆ, ಸುರ್ಗಿ ಮರ ಬೇರೆ. ದೇವಸ್ಥಾನಕ್ಕೆ ಬಂದಿರೋದು ನೋಡ್ರಿ. ಇಲ್ಲಿ ಹೆಂಗ್ ಅತ್ಲ ಈ ದೇವಸ್ಥಾನನೇ ಕ್ಲೀನ್ ಮಾಡಂಗೆ ಕಾಣಿಸ್ತಾ ಇದಾರೆ ನನ್ನ ಮಕ್ಕಳು. ಅಯ್ಯೋ, ಅಡಿಗೆ ಮಾಡಕ್ಕೆ ಅಡಿಗೆ ಮಾಡಿದ್ದು ಟೈಮ್ ಇತ್ತು. ಇಲ್ಲಿ ಬರ್ಲಿ ದೇವ್ರೆ. ಲವ್ ಜಿಜ್ಜಿಗೆ ಬಿರಿಯಾನಿ ಮಾಡಿದ್ರೆ ಆಗಲ್ಲ ಕಣ್ಲಾ. ಜಿಜ್ಜಿ ಹೊಡಿಯುತ್ತೆ ಬಿರಿಯಾನಿ ಮಾಡಿದ್ರೆ. ಜಿಜ್ಜಿ ಹೊಡಿಯುತ್ತೆ. ಆ ಜಿಜ್ಜಿ ಬೇಕಾದ್ರೆ ಅಲ್ಲಿ ಹೋಗಿ ಮಾಡ್ಬೋದು. ಇನ್ನೊಂದು ಜಿಜ್ಜಿ ಐತೆ ಅಲ್ಲೊಂದು. ಆ ಜಿಜ್ಜಿ ಮುದ್ದೆ ಮಾತ್ರ ಮುದ್ದೆ ಚಿಚ್ಚಿ ಸಾರು ಒಪ್ಪುತ್ತೆ. ಈ ದೇವ್ರಿಗೆ ಆಗಲ್ಲ, ಈ ಜಿಜ್ಜಿಗೆ ಆಗಲ್ಲ. ಇಲ್ಲಿ ಹೊಲ್ಸನೆ ಮಾಡಂಗಿಲ್ಲ. ಗಲೀಜು ಮಾಡ್ಬಿಡಿ. ಗಲೀಜ ಮಾಡ್ಕೋತಾರೆ ಇವರು. ಈಗ ಬಟ್ಟೆನ ಗಲೀಜು ಆಗ್ಬೇಕು, ಅವಾಗ ಗೊತ್ತಾಗುತ್ತೆ. ಮನೇಲಿ ಇದ್ರೆ ಹಿಂಗಿತ್ತ. ಎಲ್ಲಿ ಇನ್ನು ಇವ್ರು ಅವ್ರು ಬರೋವರೆಗೂ ಸುಮ್ಮನೆ ಉಯ್ಯಾಕತ್ತಿಲ್ಲ. ಸಪ್ಪು ಕೂತ್ಕೋಬೇಕಾಯ್ತು. ಇದ್ದಾರೆ ಇವರು. ಬಾಚಿ ಹಾಕ್ತಾ ಇದ್ದಾಳೆ. ತಣ್ಣಗಾಗ್ತಾಯಿತ್ತು ಮಾತ್ರ. ಮಲಕತ್ತೀನಿ ನಾನು. ಮಲಕಳದಲ್ಲೇ ಏನು ಮಾಡ್ತೀಯ ಅಣ್ಣ ಅಲ್ವೇನವ? ಇದಾರೆ, ಅವ್ರಿಗೆ ಹೇಳಿ ಬರ್ಬೇಕಾಯ್ತು ಒಂದ್ಸಲಿಯ. ಸರ್ ಟಿಕೆಟ್ ಎಲ್ಲ ಅವ್ರು ಇದಾರಲ್ಲ, ಸಾಕು ಅವ್ರನ್ನ ಕೇಳ್ಕೊಂಬ. ಅವ್ರು ಕೇಳಿ ಇಲ್ಲಾಂದ್ರೆ ಅಲ್ಲಿ ಕಟ್ಟಬೇಕು ಅಂದ್ರೆ ಅಲ್ಲಿ ಬಂದು ಕಟ್ಟಿ ಬಂದು ಅಲ್ಲೇ ಮಕ್ಷರ ಮಾಡ್ತಾರೆ, ಕೇಳು. ನೋಡಿ ಫ್ರೆಂಡ್ಸ್, ಯಾವ ಥರ ಆಡ್ತಾ ಇದ್ದಾರೆ. ವಾವ್, ಹಿಡ್ಕಮ್ಮ ಹಿಡ್ಕಮ್ಮ ಹಿಡ್ಕೊಳ. ಹಂಗೆ ಒಂದು ರೌಂಡ್ ಹಾಕ್ರಿ. ಸೂಪರ್. ಹಾಂ, ನೋಡ್ತಾ ಇರ್ಬೋದು ಹೀಗೆಲ್ಲ ಉಯ್ಯಾಲೆ ಆಡ್ತಾಯಿದ್ರು ಅಂತ ನಾನು ಉಯ್ಯಾಲೆ ಆಡೋಕ್ಕೆ ಹೋದೆ. ನನ್ನ ಕೈಲಿ ಆಗಲೇ ಇಲ್ಲ ಉಯ್ಯಾಲೆ ಆಡೋಕ್ಕೆ. ಇಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ಲು. ಅಲ್ಲಿ ಅವ್ರ ಅಕ್ಕ ಉಯ್ಯಾಲೆ ಆಡ್ತಾ ಇದ್ಲಲ್ಲ, ಹಾಗಾಗಿ ಇವಳು ವೀಡಿಯೋ ಮಾಡ್ಕೊಂಡು ನಿಂತಿದ್ದಾಳೆ. ನಾನು ಅಲ್ಲಿ ಸುಮ್ಮನೆ ಕೂತಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಇವಳು ಮೊಬೈಲ್ ತೊಗೊಂಡೋಗಿ ವೀಡಿಯೋ ಮಾಡಿದ್ದಾಳೆ. ನೋಡ್ಕೊಂಬನ್ನಿ ಯಾರೆಲ್ಲ ಬಂದರು, ಏನೇನು ಮಾಡಿದ್ವಿ, ಅಷ್ಟು ದೇವ್ರ ಪೂಜೆ ಮಾಡಿಸಿದ್ವಿ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾಯಿದೆ. ತೋರಿಸ್ತೀನಿ ನಮ್ಮ ಫ್ಯಾಮಿಲಿನೆಲ್ಲ. ಎಲ್ಲಿ ಬರ್ತಿದ್ದ ನೋಡಿ, ಎಲ್ಲಿ ಬರ್ತಾ ಇದ್ದಾರೆ. ಸದರಮೆ ಹೇಳ್ದಂಗೆ ಹೊಡ್ತಾ ಇದೆ ಬಸ್ ಒಳಗೆ ಕುತ್ಕೊಂಡು. ಅವೇನು ಬಟ್ಟೆ ಉಟ್ಟು ನೋಡ್ಕೊಂಡು ಊಟ. ಇವ್ರೆ ನಮ್ಮಮ್ಮ. ಮೇಡಮ್ ಹಾಯ್. ನಮ್ಮಮ್ಮ ಅಲ್ಲೇನೋ ಬರ್ತೀವಿ. ಇವ್ರ ನಮ್ಮಮ್ಮ ನೋಡಿರಾಕಲ್ವಲ್ಲ, ಅದಕ್ಕೆ ನಮ್ಮಮ್ಮ ಅದು ತೋರಿಸ್ತೈತೆ.
ನೋಡಿ ಮಕ್ಕಳೆಲ್ಲ ಯಾಕೆ ಬಾಳೆಹಣ್ಣಂತೆ. ಏನು ಕೊಡ್ತೀನಿ ತಡಿ ಎಲ್ಲರಿಗೂ ಏನು ಮಾಡ್ತಾ ಇದ್ದೀಯಮ್ಮ ನೀನು? ಬಾಳೆಹಣ್ಣು ಕುಯ್ತಾ ಐತಿ. ಹೂವು ಹಣ್ಣು ಕಾಯಿ ಬಾ. ಏನು ಮಾಡ್ತಾ ಇದೀಯ? ಯಾಕೆ ಕಲ್ಲಲ್ಲಿ ಹೊಡಿಬೇಕು? ನಾಯಿ ಎಲ್ಲ ನೀನು ಎಲ್ಲರಿಗೂ ಕಲ್ಲಲ್ಲಿ ಹೊಡಿತಾ ಇದೆಯಲ್ಲ ಯಾಕೆ? ಹಾಂ ನಡ್ರಿ ಆ ಕಡೆಗೆ ಬೂವ ಐತೆ. ಈಗ ತಲೆ ಬೋಳಿಸ್ತಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಇವಾಗ ನನ್ನ ಮೈದನವರು ಮುಡಿ ಕೊಡ್ತಾ ಇದ್ದಾರೆ. ಅವರೆಲ್ಲ ಮುಡಿಯೆಲ್ಲ ಕೊಟ್ಟಾದಮೇಲೆ ನಮ್ಮ ಹಸ್ಬೆಂಡ್ ನಿಂತ್ಕೊಂಡ್ರು ಮುಡಿ ಕೊಡೋಕ್ಕೆ. ಅವರೆಲ್ಲ ಮುಡಿಗೆಲ್ಲ ಕೊಡ್ಕೊಂಬರಲಿ ಅಂತ. ಅಷ್ಟೊತ್ತಿಗೆ ನನ್ನ ಮಕ್ಕಳು ಬರ್ತಾಯಿದ್ರು, ಅವ್ರ ಅಜ್ಜಿಗಲ್ಲಿ ಮಾತಾಡಿಕೊಂಡು. ಅದಕ್ಕೆ ಏನು ಮಾತಾಡ್ತಾಯಿದ್ದಾರೆ ಏನು ಅಂತ ಕೇಳ್ತಾ ಇದ್ದೆ. ಏನೇನೋ ಮಾತಾಡ್ಕೊಂಡು ಅಜ್ಜಿ ಮೊಮ್ಮಕ್ಕಳು ಬರ್ತಾಯಿದ್ರು. ಅಷ್ಟರೊಳಗೆ ನಾನು ಕಲ್ಯಾಣಿ ಹತ್ರ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಕಲ್ಯಾಣಿ ಹೇಗಿದೆ ಅಂತ. ಹೋದ ವರ್ಷನೇ ಬಂದಿದ್ದು. ಸೊಕ್ಕೋತೋಯ್ತಾ? ಕಲ್ಯಾಣಿ ಎಲ್ಲ ತುಂಬ ಚೆನ್ನಾಗಿತ್ತು. ಮುಂಚೆ ಈ ಥರ ಇರಲಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆಲ್ಲ ಯಾವ ಥರ ಇಷ್ಟ ಆಯಿತು ಅಂತ ತಿಳಿಸಿ ಕಮೆಂಟ್ ಮಾಡಿ. ನೋಡಿ ಇವಾಗ ಆ್ಯಡ್ ಮಾಡ್ತೀನಿ. ತಿರುವಿಲ್ಲ ಮೂವ್ ಇಲ್ಲ ಕೇಳ್ರಿ. ಅದಕ್ಕೆ ನಾನು ಹೇಳಿದ್ದು ಒಂದು ಬ್ಲೌಸ್ ಒಂದು ಹಂಗೆ ಹಾಕಂಬ ಅಂತ. ಆಯ್ತು ಆಯ್ತು, ಊರಿಗೆ ಬಂದಾಗಲ ತಕ್ಕೊಡಿ. ಊರಿಗೆ ಬರೋವರೆಗೂ ಅಲ್ಲಿವರೆಗೂ ಏನು ಮಾಡಬೇಡ್ರಿ. ಗುಡು ಗುಡು ಗುಡುಗು. ಇಲ್ಲಿ ನಾನು ತೊಳೆದಿದ್ದೀನಿ. ಅಲ್ಲಿಡು, ಅಲ್ಲೇ ಇರಲಿ ಬಿಡಿ. ಕರೀರಿ ಹುಡ್ಲನ. ನಾನು ಕ್ಯಾನಾಗಲಿಲ್ಲ. ಚಿನ್ನಮ್ಮ ಇಲ್ವಾ? ಚುನಿ ಇಲ್ಲಿ ಇದೇನೆ ಲಡ್ಕಿ. ನಾವು ಶಾವಂತಿಗೆ ಹೂವನ್ನೇ ತಂದ್ವಿ. ಏನು ಮುಂದೆ ಒಳ್ಳೆ ಹೂವೇ ಬಿದ್ದೋಯ್ತು. ತಳೆ ಏನು ಪ್ರಾರ್ಥಿಸ್ಕೊಂಡಿದ್ರಿ ಅದು ಹೂವು ಇಟ್ಕೊಳ್ಳಿ. ಬಂದ್ರೆ ಮತ್ತೆ ಅರ್ಥ ತಗೊಳ್ಳಿ ಬನ್ನಿ. ಎಲ್ಲ ಇಟ್ಕೊಂಡಿದ್ರು. ಹಾಂ ಇಟ್ಕೊಂಡಿದ್ವಿ. ಹಾಕ್ತೀನಂತಲ್ಲಿ ತೀರ್ಥ ಹಾಕ್ಸೇಳ್ರಂತೆ. ಹೇಳ್ಕೊಳ್ಳಿ ಅಂತ ಸಾಲ್ತ ತೀರ್ಥ ಹಾಕ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಇಟ್ಕೇಳಿ ಸ್ವಾಮಿ. ನೋಡಿ ನಿಂಬೆ ಹಣ್ಣು ಆಯ್ತಲ್ಲ ನೋಡಿ, ಇದು ದೇವ್ರ ಮಂತ್ರಿಸ್ಕೊಟ್ಟಿರೋದು. ಒಂದೇ ನೀವು ಹೊರಗಡೆ ಹೋಯ್ತಿರಲ್ಲ, ಕೂದಿ ಆ ಕಡೆ ಈ ಕಡೆ ಒಂದು ಎತ್ತುಡಿ. ಮತ್ತು ನೀವೇನು ಊಟ ಮಾಡ್ತಿರಲ್ಲ, ಪ್ರಸಾದಕ್ಕೆ ಹಾಕೊಂಡು ಊಟ ಮಾಡಿ. ಈ ಮೂರೊಂದು ಪೂಜೆ ಮಾಡಿ ಒಂದು 5 ದಿನ. 5 ದಿನ ತಪ್ಪರು 9 ದಿನ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ ದೇವ್ರು ಎಲ್ಲರೂ ನೀರಿಸ್ತಾ ಅಂದ್ಬಿಟ್ಟು. ಅರ್ಥ ಆಯ್ತಾ? ಒಂದು ಕಡೆಗೆ ಬಿಡ್ತಾನೆ, ಇನ್ನೊಂದು ಕಡೆಗೆ ಬಿಡೋದು. ಈ ಫೋಟ ಎಲ್ಲಿ ಬೇಕಾದ್ರೆ ಸಿಗ್ತವೆ. ದೇವಿರಮ್ಮನ ಫೋಟೋ ಎಲ್ಲಿ ಸಿಕ್ಕಲ್ಲ, ಇಲ್ಲೇ ತಗೋಬೋದು. ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮುಗೀತು. ಇದು ಲಾಸ್ಟು ಮಾರದಮ್ಮ ದೇವಸ್ಥಾನ. ಅಲ್ಲಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು, ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿ ವೀಡಿಯೋ ಎಂಡ್ ಮಾಡ್ತೀನಿ.